ಉಪ ಪೊಲೀಸ್ ಆಯುಕ್ತರು, ಕೇಂದ್ರ ಸ್ಥಾನ ಅಪರಾಧ ಮತ್ತು ಸಂಚಾರ ಇವರಿಗೆ ಸ್ವಾಗತವನ್ನು ನಮ್ಮ ಗಂಧದಗುಡಿ ಫೌಂಡೇಶನ್ ಹಾಗೂ ನೇಪಥ್ಯ ರಂಗತಂಡ ವತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಹಾಗೆ ನಮ್ಮ ಅತಿಥಿಗಳಾದ ನಿಖಿಲೇಶ್ ಎಂಎಂ ಹಾಗೂ ನೆನಪಿನ ನಾವಿಕ ಪ್ರದೀಪ್ ಸರ್ ಕೂಡ ಮುಂದೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ನೀರು ಹಾಕುವ ಮೂಲಕ ಚಾಲ್ತಿಯನ್ನು ನೀಡಬೇಕೆಂದು ನಮ್ಮ ಮುಖ್ಯ ಅತಿಥಿಗಳು ಹಾಗೆ ಅತಿಥಿಗಳು ಎಲ್ಲರನ್ನ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ಹೊಡಿಬೇಕು ಅಂತ ಕೇಳ್ಕೊಳ್ತೀವಿ. ಈ ನಮ್ಮ ಕಾರ್ಯಕ್ರಮದ ಕುರಿತಾಗಿ ಸುಂದರರಾಜ್ ಸರ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಗಂಧದಗುಡಿ ಫೌಂಡೇಶನ್ ವತಿಯಿಂದ ಈ ದಿನ ಒಂದು ಡ್ರಗ್ ಸಂದೇಶವನ್ನು ನಾವು ಚಿಕ್ಕಗಡಿಯರ ಒಂದು ಸರ್ಕಲಲ್ಲಿ ಮಾಡ್ತೀವಿ ಅಂತೇಳಿ ಅವರು ತಂಡದವರು ಮುಂದೆ ಬಂದರು ಮತ್ತು ಈ ಕಾರ್ಯಕ್ರಮ ನನಗೆ ಬರಲಿಕ್ಕೆ ಕೇಳ್ಕೊಂಡ್ರು. ನಾನು ಭಾಳ ಖುಷಿಯಿಂದ ಬಂದಿದ್ದೇವೆ. ನಾನು ಹಾಗೂ ನಮ್ಮ ದೇವರಾಜ ಸಂಚಾರ ಠಾಣೆಯ ಪೊಲೀಸ್ ಮಮತಾ ಮತ್ತು PI ರಘುರವರು ನಮ್ಮ ಜೊತೆಲಿದ್ದಾರೆ. ಹಾಗೆ ಈ ಡ್ರಗ್ ತಂಡದಲ್ಲಿ ತಾವೆಲ್ಲ ಭಾಳ ಒಂದು ಖುಷಿಯಾಗಿ ಒಂದು ಮುಕ್ತವಾಗಿ ಬಂದು ಭಾಗವಹಿಸಿದ್ರ. ಇದರ ಸಂದೇಶ ಇಷ್ಟೇ, ನಾವು ವಿಮುಕ್ತಿ ಅಂತೇಳಿ ಒಂದು ಅಪ್ಲಿಕೇಶನನ್ನು ಮೈಸೂರು ಜನತೆಗೋಸ್ಕರ ನಾವು ಟೋಲ್ ಫ್ರೀಯಲ್ಲಿ ಉದ್ಘಾಟನೆಯನ್ನು ಮಾನ್ಯ ಗೃಹ ಸಚಿವರಿಂದ ಮಾಡಿಸಿದ್ದೇವೆ. ಅದು ತಮ್ಮ ಎಲ್ರಿಗೂ ತಿಳಿದಿರೋ ಹಾಗೆ 0877948080. ಸೊ ಇದರದ್ದು ಸಂದೇಶ ಇಷ್ಟೇ, ಯಾರೇ ಒಬ್ಬ ವ್ಯಕ್ತಿ ಡ್ರಗ್ಗಿಗೆ ಬಲಿಯಾದರೆ ಅವನು ಬಲಿಯಾಗೋದ್ರ ಜೊತೆಗೆ ಅವನ ಕುಟುಂಬ ಬಲಿಯಾಗ್ತದೆ, ಸಮಾಜಕ್ಕೆ ಅವನು ಮಾರಕವಾಗ್ತಾನೆ, ಅದರಿಂದ ಒಂದು ಕೆಟ್ಟ ಸಂದೇಶ ಹೋಗ್ತದೆ. ಅದರಿಂದ ಮೈಸೂರನ್ನು ನಾವು ಸೇಫ್ ಮೈಸೂರು ಅಂತ ಮಾಡಬೇಕಾದ್ರೆ ನಾವೆಲ್ಲರೂ ಇದ್ರ ಬಗ್ಗೆ ಡ್ರಗ್ನಿಂದ ನಾವು ದೂರ ಇರ್ತೇವೆ ಅಂತೇಳಿ ಪಣ ತೊಟ್ಟು ನಾವು ಅದರಿಂದ ವಿಮುಕ್ತಿಯನ್ನು ಪಡಿಬೇಕು. ಮಾದಕ ವಸ್ತು ಮಾದಕ ಮುಕ್ತ ಮೈಸೂರಿನತ್ತ ಒಂದು ಹೆಜ್ಜೆ ಅಂತಕ್ಕಂಥ ಒಂದು ಕ್ಯಾಪ್ಷನ್ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಗಂಧದಗುಡಿ ಫೌಂಡೇಶನ್ ಹಾಗೂ ನೋಡಿ ಬಿತ್ ಅವರ ಒಂದು ಈ ಪರ್ಸನ್ಗೆ ನೋಡಿ ಈ ಥರ ಪ್ರಿಪ್ರೇಷನ್ ಮಾಡಿದ್ದಾರೆ. ಎಲ್ಲ ಇಂಜೆಕ್ಷನ್ ಪೌಡ್ರ್ ಎಲ್ಲ ಮೈಕೈಗೆಲ್ಲ ತಗಲಿಸ್ಕೊಂಡಿದ್ದಾರೆ. ಗಾಂಜಾ ಪೌಡ್ರನ್ನೂ ಸಮೇತ ಅಲ್ಲಿ ನೇತ್ಕೊಂಡಿದ್ದಾರೆ. ನೋಡಿ ಈ ಥರ ಆದರೆ ಮಕ್ಕಳು ಅವರ ಭವಿಷ್ಯನ ಹಾಳು ಮಾಡ್ಕೊಳ್ಳೋದ್ರ ಜೊತೆಗೆ ಅವರ ಕುಟುಂಬ ಹಾಳಾಗ್ತದೆ. ದಯಮಾಡಿ ಇದರಿಂದ ದೂರ ಇರಿ ಅಂತೇಳಿ ನಾನು ಸಾರ್ವಜನಿಕರಲ್ಲಿ ಅಪೀಲ್ ಮಾಡ್ತೇನೆ. ವಿಶೇಷವಾಗಿ ಯುವಕರಲ್ಲಿ ನಾನು ಮನವಿ ಮಾಡೋದಿಷ್ಟೇ, ಯಾರು ಈ ಒಂದು ದುಶ್ಚಟಕ್ಕೆ ಬಲಿಯಾಗಬೇಡಿ, ಮೈಸೂರನ್ನ ಸೇಫ್ ಮೈಸೂರಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಈ ಗಂಧದಗುಡಿ ಫೌಂಡೇಶನ್ ಅವರ ಒಂದು ಪ್ರಯತ್ನಕ್ಕೆ ನಮ್ಮ ಮೈಸೂರು ಪೊಲೀಸ್ ಆಯುಕ್ತರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಎಲ್ರಿಗೂ ನಾನು ನಮಸ್ಕಾರವನ್ನು ತಿಳಿಸ್ತೇನೆ. ನಮಸ್ಕಾರ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ಮನಸ ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಕೋಟಿ ಕನಸಿನ ಕಾಡು ಮನಸ್ಸಿನ ನಾಡ ಕಟ್ಟುತ್ತೇವ ನಾವು ನಾಡ ಕಟ್ಟುತ್ತೇವ ನಾವು ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ನಾಟಕ ಅಣ್ಣ ಬನ್ನಿ ನಾಟಕ ಅಕ್ಕ ಬನ್ನಿ ನಾಟಕ
ನಾಟಕ ನಾಟಕ ಬೀದಿ ನಾಟಕ 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 ಬೀದಿ ನಾಟಕ. ಯಾರು ಅಂತ ಗೊತ್ತಾಯ್ತಾ? ಡ್ರಗ್ಸ್, ಗಾಂಜಾ, ಅಫೀಮ್. ನನ್ನಿಂದ ನಿಮ್ಗೆ ಏನೆಲ್ಲ ಉಪಯೋಗ ಇದೆ ಅನ್ಕೊಂಡಿದ್ದೀರಾ ಅಲ್ವಾ? ತಪ್ಪು. ನನ್ನಿಂದ ಏನೆಲ್ಲ ಸಮಸ್ಯೆ ಆಯ್ತಿದೆ ಅಂತ ಒಂದೊಂದಾಗಿ ವಿವರಿಸ್ತೀನಿ. ನೋಡಿ ನೋಡಿ. ಬಾರ ಬೇಗ, ಟೈಮ್ ಆಯ್ತು. ಬಾರ, ಕಾಲೇಜ್ ಟೈಮ್ ಆಗುತ್ತೆ. ಇಳ್ಕೊಳ, ಕಾಲೇಜ್ ಬಂತು. ಅಪ್ಪ 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 ಅಪ್ಪ, ಏನ್ ಹೆಣ್ಮಕ್ಳು ಪಳ 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 ಅಂತ ಹೊಳಿತಾ ಇದಾವೆ. ಮಚ್ಚ ಏನ್ ಎರಡು ಕಣ್ಣು ಸಾಕಾಯ್ತಲ್ಲ ನೋಡಕ್ಕೆ. ಆಮೇಲೆ ಒಂದ್ ಮಾಲ್ ಕೊಡ್ತೀನಿ. ಮಾಲ ಮೆತ್ತಗ್ ಮಾತಾಡ. ಒಂದ್ ಮಾಲ್ ಇದೆ, ಯಾರಿಗೂ ಹೇಳ್ಬೇಡ, ಯಾರಿಗೂ ಹೇಳ್ಬೇಡ. ತಗೋ, ಇದು ಕೊಕೇನು. ಏನೇ ಹೇಳ್ತಾ ಇದೀಯಾ? ಕೂಕೋಬೇಡ, ಕೇಳಿಸ್ಕೊತಾರೆ ಅಕ್ಕಪಕ್ಕದವರು. ತಗೋ. ಏಯ್ ಬೇಡ ತಗೊಳ, ಹೊಡಿಯೋ. ಬೇಡ ಕಣೋ, ತಪ್ಪಲ್ವಾ ಅದು? ಇರ, ಹೇಳ್ತೀನಿ ತಗೊಳ. ಹಾಕೊಂಡಿ. ಬೇಡ ಮಚ್ಚ, ಸ್ವರ್ಗ ತರಿಸ್ತೀನಿ. ಹೊಡಿಯೋ. ಬೇಡ ಮಚ್ಚ, ಹೊಡಿಯೋ ಹೊಡಿಯೋ, ಹೇಳ್ತೀನಿ. ಹಾಕು, ಇನ್ನೊಂದ್ ಸ್ವಲ್ಪ ಹಾಕೋ, ಇನ್ನೊಂದ್ ಸ್ವಲ್ಪ ಹಾಕೋ, ಹಾಕೋ ಹಾಕೋ. ಮಚ್ಚ ನೋಡ, ಸ್ವರ್ಗ ಕಾಣ್ತಿದೆ ನೋಡ. ತಗೋ ತಗೋ, ಏರ್ಸು ಏರ್ಸು. ನನ್ನ ಮೊದಲನೆಯ ಪರಿಣಾಮ, ಯಾರನ್ನು ಬಿಡಲ್ಲ. ಮಕ್ಕಳನ್ನು ಬಿಡಲ್ಲ, ವೃದ್ಧರನ್ನು ಬಿಡಲ್ಲ, ವಿದ್ಯಾರ್ಥಿಗಳನ್ನು ಬಿಡಲ್ಲ. ನನ್ನ ವಶಕ್ಕೆ ತೆಗೆದುಕೊಳ್ಳುತ್ತೇನೆ. ಈಗೀಗ ನನ್ನ ವಶ. ನಡೀರಿ, ನೀವು ನನ್ನ ವಶವೇ, ನೀವೆಲ್ಲರೂ ನನ್ನ ವಶವೇ. ನಡೀರಿ ನಡೀರಿ. ಏನೇಂದ್ರು ನಮ್ಮ ಮೈಸೂರೇ ಚಂದ, ನಮ್ಮೂರು, ನಮ್ಮ ಗಾಳಿ, ನಮ್ಮ ಜನ. ಏನು ಹೇಳಿ ಮಗಳೇ? ಯಾಕೆ? ಬೇಡ ಮಗಳೇ. ಸರಿ ಆಯ್ತು, ಟೈಮ್ ಊಟ ಮಾಡು, ಹುಷಾರು. ಬಾಯ್. ಏನೇ ಸಮಾಚಾರ? ಏನೇ ಅದು? ಯಾವುದು? ಇಲ್ಲ ಕಣಿ, ನನ್ನ ಹತ್ರ ತಡಿ, ಆ ಡೀಲರ್ಗೆ ಒಂದ್ಸಲ ಫೋನ್ ಮಾಡ್ತೀನಿ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆ, ಹೇಳಿ. ಸರ್ ನಾನು ಸರ್. ನಾನು ಯಾರಮ್ಮ? ಸರ್ ಅದೇ ಸರ್, ಅವತ್ತು ನಿಮ್ಮ ಹತ್ರ ಬಂದು ಮಾಲ್ ಇಸ್ಕೊಂಡಲ್ಲ ಸರ್. ಹೇಳಿ ಸರ್ ಇನ್ನೊಂದ್ ಸ್ವಲ್ಪ ಬೇಕಾಗಿತ್ತು ಸರ್. ಎಷ್ಟು ಹಾಕಿಲ್ಲಮ್ಮ, ಕೊಡಕ್ಕಾಗಲ್ಲ. ಏನು ಇವರು ಇಲ್ಲ ಅಂತಿದ್ದಾರೆ? ನಮ್ಗದೆಲ್ಲ ಗೊತ್ತು, ನಮ್ಗೆ ಬೇಕಷ್ಟೇ. ಸರ್ ಒಂದ್ ಸ್ವಲ್ಪ ಇದ್ರು ಕೊಡಿ ಸರ್, ಪರವಾಗಿಲ್ಲ. ಸ್ವಲ್ಪ ಇದೆ, ಆದ್ರೆ ದುಡ್ಡು ಜಾಸ್ತಿ ಆಗುತ್ತೆ. ಸರ್ ಎಷ್ಟಾದ್ರೂ ಪರವಾಗಿಲ್ಲ, ಕೊಡ್ತೀವಿ ಸರ್. ಪ್ಲೀಸ್ ಸರ್, ಕೊಡಿ ಸರ್. ಹೌದಾ? ಹಾಗಿದ್ರೆ ಮಾಮೂಲಿ ಜಾಗಕ್ಕೆ ಬರ್ತಿರಲ್ಲ, ಅಲ್ಲಿಗೆ ಬಂದ್ಬಿಡಿ. ಸರಿ ಸರ್, ಆಯ್ತು.
ಈ ಕೊಡ್ತಾರಂತೆ ಆದ್ರೆ ದುಡ್ಡು ಜಾಸ್ತಿ ಅಂತೆ. ಕೊಡು ಕೊಡು ದುಡ್ಡು ಕೊಡು. ಸರ ಉಂಗ್ರ ಎಲ್ಲ ಕೊಡು. ಇದೆಲ್ಲ ಮೊದಲೇ ಇಸ್ಕೊಂಡು ಹೋಗು. ತಡಿ ನಾನು ಹೋಗಿ ಇಸ್ಕೊಂಡ್ಬರ್ತೀನಿ. ಸರ್ ಮಾರಕ 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 ಸಿಕ್ತು ಕಣೆ ಸಿಕ್ತು. ತಗೋ 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 ತಗೋ. ಬಾ 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 ಬಾ. ಮಾರಕ 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 ನಿನಗೆ ಇದುವೇ ನಿನಗೆ ಮಾರಕ. ಆಗ್ಲೇ ಹೇಳದ್ನಲ್ಲ, ನನ್ನ ವಶಕ್ಕೆ ಬರ್ದೇ ಇರೋರು ಯಾರು ಅಂತ. ಯಾರು ಇಲ್ಲ, ಯಾರು ಬರಲ್ಲ ನನ್ನ ವಶಕ್ಕೆ. ಎಲ್ಲರೂ ನನ್ನ ವಶ ಆಯ್ತಾರೆ. ವಿದ್ಯಾರ್ಥಿಗಳಿಗೆ ನಾನು ಭವಿಷ್ಯನ ಹಾಳು ಮಾಡುವಂತ ಬುದ್ಧಿನ ಕೊಡ್ತೀನಿ, ಕೇಡು ಬುದ್ಧಿಯನ್ನ ಕೊಡ್ತೀನಿ. ಅದಕ್ಕೆ ನನ್ನ ಕಂಡ್ರೆ ಎಲ್ಲರಿಗೂ ಇಷ್ಟ. ಈಗ ಇವರು ನನ್ನ ವಶ. ಇವರು ನನ್ನ ವಶ. ಎಲ್ಲ ತುಂಬಾ ಹೊಡೆದಿದ್ದೀರಾ, ನಾನು ಓಡಿಸ್ತೀನಿ, ನೀವು ಸುಮ್ಮನೆ ಬನ್ನಿ. ನನ್ನ ಹಾಕ್ತೀರಾ? ಹಾಂ, ಸ್ವಲ್ಪ ಸೈಡಿಗೆ ಬನ್ನಿ. ಏನು ಸುಮ್ಮನೆ ತೊಂದರೆ ಕೊಡ್ತೀರಾ? ಸುಮ್ಮನೆ ನೀವು ಸರ್ ನೀವು ತಗೊಳ್ಳಿ. ಮಧ್ಯೆ ಬರ್ತಿರಲ್ಲ ಸುಮ್ಮನೆ. ಒಂದೇ ಕಡೆ ನಿಂತ್ಕೊಂಡ್ರೆ ಆಗಲ್ಲ ಪಿಕ್ಚರ್ಗಳು. ಇವರೆಲ್ಲ ನನ್ನ ವಶ. ಇವರೆಲ್ಲ ನನ್ನ ವಶ. ಇವರೆಲ್ಲರೂ ನನ್ನ ವಶ. ನೀವು ನನ್ನ ವಶವೇ. ಇವರೆಲ್ಲ ನನ್ನ ವಶ. ನೀವು ನನ್ನ ವಶ ಆಯ್ತೀರಾ? ನೀವೆಲ್ಲರೂ ನನ್ನ ವಶವೇ. ನೋಡಿದ್ರಲ್ಲ, ಇದು ಬರೀ ಕಥೆ ಅಲ್ಲ, ಈ ನಾಟಕದಲ್ಲಿ ಬರೋ ಪಾತ್ರಗಳಲ್ಲ. ನಿಮ್ಮಲ್ಲೂ ಇರ್ಬೋದು, ನಿಮ್ಮ ಮಧ್ಯದಲ್ಲಿ ಇರ್ಬೋದು. ದಯಮಾಡಿ ಇದನ್ನೆಲ್ಲ ನಿಲ್ಲಿಸಿ. ಈ ಥರ ಆಗೋದು ಬೇಕಾ ನಿಮಗೆ? ನಿಮ್ಮ ಕುಟುಂಬಗಳು ನಿಮಗೋಸ್ಕರ ಎಷ್ಟೆಷ್ಟು ನಂಬಿಕೆ ಇಟ್ಕೊಂಡು ಪ್ರೀತಿಯಿಂದ ಕಾಯ್ತಾ ಇರ್ತಾರೆ. ಆದರೆ ನೀವೆಲ್ಲ ಈ ಥರ ಹಾಳು ಮಾಡಿ ಎದಾಳ ಇಲ್ಲಿ. ನಿಮ್ಮಮ್ಮ ಏನಂತ ಹೇಳಿ ಕಳ್ಸಿದ್ರು ನಿಮಗೆ ಕಾಲೇಜ್ಗೆ? ಹಾಂ, ಹುಷಾರು ಮಗನೇ, ಆರಾಮಾಗಿ ಓದು, ಜಾಸ್ತಿ ತಲೆ ಕೆಡ್ಸ್ಕೊಬೇಡ ಅಂತೆಲ್ಲ ಪ್ರೀತಿಯಿಂದ ಸಾಕಿದ್ದಾರೆ. ಆದರೆ ನೀನು ನಿನ್ನ ಫ್ರೆಂಡ್ಸ್ ಜೊತೆ ಸೇರಿ ಹಾಳೋದೆ. ಈ ಹುಡುಗಿ ಏನೋ ಅರಿದ ಮುದ್ದು ಕಂದ ಇದು. ಇವರು ಈ ಯುವ ಪೀಳಿಗೆ
ಡ್ರಗ್ಸ್ ತಗೊಂಡು ವಾಹನ ಚಲಾಯಿಸೋದ್ರಿಂದ ಈ ಕಂದ ಬಲಿಯಾಯಿತು. ಇದೆಲ್ಲ ಬೇಕಾ ನಿಮ್ಗೆ? ಇದೆಲ್ಲ ಬೇಕಾ? ಇದಕ್ಕೆ ಪರಿಹಾರ ಇಲ್ಲ ಅಂತಂದ್ರೆ ಇದಕ್ಕೆಲ್ಲ ಖಂಡಿತವಾಗ್ಲೂ ಪರಿಹಾರ ಇದೆ. ಪರಿಹಾರ ಏನು ಅಂತ ಹೇಳಿದ್ರೆ, ಮೊದಲು ನಮ್ಮಲ್ಲಿ ಸಮಸ್ಯೆ ಇದೆ ಅನ್ನೋದನ್ನ ಒಪ್ಕೋಬೇಕು. ಅದಾದ್ಮೇಲೆ ಕುಟುಂಬದ ಬೆಂಬಲ ತಗೊಂಡು ಸರಿಯಾದ ಚಿಕಿತ್ಸೆನ ಪಡ್ಕೊಳ್ಬೇಕು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಎಲ್ಲ ದುರವಸ್ಥೆಗಳಿಗೆ ತಳ್ಳುವಂಥ ಸ್ನೇಹಿತರ ವಲಯವನ್ನು ಬದಲಾಯಿಸಿ ಕ್ರೀಡೆ, ಯೋಗ, ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಅದರಿಂದ ಮಾತ್ರ ನಮಗೆ ನಮ್ಮ ದೇಶದಿಂದ ಈ ಒಂದು ಪಿಡುಗನ್ನು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ. ಹೇಳಿ ಯುವ ಪೀಳಿಗೆ ಈ ಒಂದು ಕಪ್ಪು ಚುಕ್ಕಿನ ನಮ್ಮ ದೇಶದಿಂದ, ನಮ್ಮ ರಾಜ್ಯದಿಂದ, ಇಡೀ ಭೂಮಿಯಿಂದ ಇದನ್ನ ಹೊರಗಡೆ ಹಾಕ್ಬೇಕು. ಹೇಳಿ ಎದ್ದೇಳಿ. ಧನ್ಯವಾದ.